ನಮಸ್ಕಾರ, ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗುರು ಬಸಯ್ಯ ಕಲ್ಮೆಂಗಮಠ್. ಮುಖ್ಯಾಂಶಗಳು: ಜನತಾ ದರ್ಶನ ಕಾರ್ಯಕ್ರಮ, ಜನರ ಅಹವಾಲನ್ನು ಕೇಳಿದ ಮಾನ್ಯ ಜಿಲ್ಲಾಧಿಕಾರಿಗಳು. ಎಸ್ಎ ನ್ಯೂಸ್ ವರದಿ ಹಿನ್ನೆಲೆ ರಸ್ತೆ ದುರಸ್ತಿಗೆ ಮುಂದಾದ ಪುರಸಭೆ ಅಧಿಕಾರಿಗಳು. ಅಂಚೆ ನೌಕರ ಸಂಘದಿಂದ ಬೃಹತ್ ಪ್ರತಿಭಟನೆ. ಗ್ರಾಮದ ಜನರು ಆತಂಕಕ್ಕೆ, ಮೊಸಳೆ ಆತಂಕ. ವಾರ್ತೆಗಳ ವಿವರ. ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಗದಗ ಗಜೇಂದ್ರಗಡ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ಗುರುವಾರ ಗಜೇಂದ್ರಗಡದ ಪುರಸಭೆ ಕಾರ್ಯಾಲಯದಲ್ಲಿ ಮಾನ್ಯ ಡಿಸಿ ನೇತೃತ್ವದಲ್ಲಿ ನಡೆಯಿತು. ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಗದಗ ಗಜೇಂದ್ರಗಡ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ಗುರುವಾರ ಗಜೇಂದ್ರಗಡದ ಪುರಸಭೆ ಕಾರ್ಯಾಲಯದಲ್ಲಿ ಮಾನ್ಯ ಡಿಸಿ ಅವರ ನೇತೃತ್ವದಲ್ಲಿ ನಡೆಯಿತು. ಹಳೆಯ ರಸ್ತೆ ಜಮೀನನ್ನು ಸಾಕು ಮಾಡಿಕೊಂಡು ಅದರ ಅಳತೆ ಮಾಡಿಸಿ ಸರ್ವೆ ಡಿಪಾರ್ಟ್ಮೆಂಟ್ ಈಗ ನೋಡಿ ವಾಪಸ್ ಈಗಲೇ ಹೇಳಿ 1950 ಅಲ್ಲಿಂದ ಇದು 2006 ಸಭೆ ಮಾಡೋಕ್ಕೆ ಕೊಟ್ಟಿದ್ದೀವಿ ಸರ್. 2006 ಬಂದು ಸಭೆ ಮಾಡಿ ಹೋದ್ರಿ. ಆಮೇಲೆ ಮೊದಲು ಹೋದರು ರಿಪೀಟ್ ಮಾಡಿ ಅದನ್ನು ಏನು ಮಾಡೋಕ್ಕೂ ನಮ್ಗೆ ಬಿಡೇ ಇಲ್ಲ. ನಾವು ಬಡವರು, ನಮಗೆ ನಮ್ಮ ತಂದೆಯವರು ಮೊದಲು ಇರೋದು 1 ಎಕರೆ 3 ಎಕರೆ 20 ಗುಂಟೆ ಸಭೆ ಈಗ ಸರ್ವೆ ಆಗೈತೆ ರೀ ಮೇಡಮ್. ಅದು ನಂಬರ್ ಉತ್ತಾರ ಬರಲಾರ್ದು ನಮ್ಗೆ ತೊಂದರೆ ಆಗೈತೆ ಮೇಡಮ್. ಉತ್ತಾರ ಕಷ್ಟ ಎಲ್ಲ ಸರಿಯಾಗಿ ಎಲ್ಲ ಉತ್ತಾರ ಒಂದು ಇಲ್ಲ ಈಗ ಗೌರ್ಮೆಂಟ್ ರಸ್ತೆಯಲ್ಲಿ ಸಾಕು ಮಾಡ್ತಾರೆ. ಅದು ಪೂರ್ಣ ರಸ್ತೆ, 2 ಕಡೆ ರಸ್ತೆ ಇದೆ. ಜಮೀನಿನ ಆಜುಬಾಜು 2 ಕಡೆ ರಸ್ತೆ ಇದೆ. ಒಂದು ಕಡೆ ವಹಿವಾಟಿ ಒಳಗೈತೆ, ಇನ್ನೊಂದು ಕಡೆ ವಹಿವಾಟಿ ಇಲ್ಲ. ಅದನ್ನು ಸಾಕು ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಹೆಸರು ಮಾಡ್ಕೊಳ್ಳೋಣ. ದಯವಿಟ್ಟು ರಸ್ತೆ 1950 ಪೂರ್ವದೊಳಗೆ ರಸ್ತೆ ಇತ್ತು. ಈಗ ಆ ರಸ್ತೆ ಆಗ ನಮ್ದೊಂದ ಯಾಕೆ ಮಾಡ್ತೀವಿ ಮೇಡಮ್? ಅದು ರಸ್ತೆ ಅದು ಕೆಳಗಿನ ರಸ್ತೆ ಭೂಮಿ ಏನಾಯ್ತು, ಮ್ಯಾಗಿನ ಭೂಮಿ ಏನಾಯ್ತು, ನಮ್ದೊಂದ ರಸ್ತೆ ಅಂತಂದು ತಮ್ಮ ಅಕ್ಷವಾದ ಅದು ಇನ್ನೊಂದು ಯಾವ್ದು ಮಿಷಿನ್ ತೊಂದರೆಯಿಂದ ಇನ್ನೊಂದು ಬರ್ತೀವಿ ಬರ್ಬೋದು ಅಂತ ಚರಂಡಿ ಬಂದೈತೆ. ಹಾಂ, ಇನ್ನೊಂದು ತಾಂತ್ರಿಕ ತೊಂದರೆಯಿಂದ ಬಂದಿಲ್ಲ ಅದು ಇವತ್ತಿನವರೆಗೂ. ನಂತರ ಇನ್ನೊಂದು ಅನುಭವ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಹಾಂ, ಹೌದು, ಅನುಭವ ಸರ್ಟಿಫಿಕೇಟ್ ಬೇಡಿ ಅಷ್ಟೇ ತಿಂಗಳನ್ನ ಅರ್ಜಿ ಕೊಡ್ತೀವಿ. ಗ್ರಾಮ ಬಗ್ಗೆ ಅರ್ಜಿ ಕಾನ್ಫರ್ಮ್ ಮಾಡಿದ್ರೆ ಆಗ್ಬೇಕು. ನಾವು ಅರ್ಜಿ ಕನ್ಫರ್ಮ್ ಮಾಡಿರ್ತೀವಿ, ಅವಾಗ ಹಾಕಿದ್ದು ನಾವು ಇದು ಮಾಡ್ತೀವಿ. ಯಾರು ಹಾಕ್ತಾರೆ ಅವ್ರಿಗೆ ನಾವು ಮುಂಚೆ ಮಾಡ್ತೀವಿ. ಕನ್ಫರ್ಮ್ ಆಗಕ್ಕೆ ಗೊತ್ತಿಲ್ಲ.
ಚೆಕ್ ಮಾಡಿಸಿ ಮೈನಾರಿಟಿ ಕಳಿಸ್ಕೊಡ್ತಾರೆ ಚೆಕ್ ಮಾಡಿಸ್ತಾರೆ ಸರಿ ಇವಾಗ ನೀಟಾಗಿ ಕರೆದು ಮಾತಾಡ್ತಾರೆ ಅರ್ಜಿ ವಾಪಸ್ ಕೊಡಿ ತಗೊಂಡು ಹನುಮಪ್ಪ ನಾಗರಾಜ್ ನಿಮ್ದು ಎಲಿಜಿಬಲ್ ಇದ್ರೆ ಅಂದ್ರೆ ಅರ್ಥ ಇದ್ರೆ ಇದಾಗುತ್ತೆ ಇನ್ನು ಆಗಿಲ್ಲ डबल बी ನಲ್ಲಿ ಮೌನ ಸಾಬ್ डबल बी ಜಮೀನಿಗೆ ಹೋಗಕ್ಕೆ ಸದಾ ಆಗ್ತಾ ಇಲ್ಲ ಭೂಮಿ ಕಟ್ಕೊಂಡು ಕ್ಲೋಸ್ ಮಾಡಿಸಿ ಇಲ್ಲ ಎಫ್ಐಆರ್ ಇಲ್ಲಿ ನೋಡಿ ಫಸ್ಟ್ ಇವರು ವಾರ್ ಮಾಡ್ತಾರೆ ಕ್ಲೋಸ್ ಮಾಡಿ ಎಫ್ಐಆರ್ ಇಲ್ಲ ಇಬ್ರು ಏನ್ ಮಾಡ್ತಾರೆ ಇಬ್ರಿಗೂ ಮೊದಲು ಅದೇ ಹತ್ರ ಹೋಗಿರೋದು ಅದ್ರ ಹತ್ರ 25 ವರ್ಷಕ್ಕೆ ಊರ್ ಹತ್ರದಲ್ಲಿ ಇತ್ತ ಆಗ ದೂರ ಇತ್ತ ಇಲ್ಲ ಇವಾಗ ಹತ್ರ ಇತ್ತು ಆಗ ಹೋರಾಟ ನಡೀತಾ ಇದೆ ಆದ್ರೆ ಯಾರು ಕ್ರಮ ಅದರಿಂದ ಪರಿಹಾರ ಮಾಡಿಸ್ಕೊಡಿ ನಾವು ಯಾಕಂದ್ರೆ ಎಷ್ಟೋ ಜನ ಅದರಿಂದ ತೀರ್ಕೊಂಡಾರ ಅವ್ರಿಂದ ಪರಿಹಾರ ಕೊಡ್ಬೇಕು ಅಲ್ಲೇ ಹೋಗಿ ಉಸಿರಾಡಕ್ಕಾಗಲ್ಲ ಮುಕ್ತಂ ಸಾಬ್ ಅಂಗಡಿ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನಕಾಶೆ ಇದ್ರೆ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು ಇಲ್ಲೇ ಪ್ರಯತ್ನ ಮಾಡ್ಬೋದು ಪ್ರಯತ್ನ ಗೃಹಲಕ್ಷ್ಮಿ ಮನೆಂಶಿ ಏನಾಗಿದೆ ಇದು ಫುಡ್ ಕಾರ್ಡ್ ಸರಿ ಇದೆಯಾ ನಿಮ್ಮ ಹೆಸರಿಗೆ ಆಗಿದೆಯಾ ಚೆಕ್ ಮಾಡಿ ಈಗ ಆಗಿದೆ ಅರ್ಜಿ ಹಾಕಕ್ಕೆ ಅವಕಾಶ ಈಗ ಕೊಟ್ಟಿಲ್ಲ ಈಗ ನೀವು ವೆಯ್ಟ್ ಮಾಡಬೇಕು ಸ್ವಲ್ಪ ವೆಯ್ಟ್ ಮಾಡಿ ಈಗ ನಿಮ್ಮ ಹೆಸರಿಗೆ ಕಾರ್ಡ್ ಚೇಂಜ್ ಮಾಡ್ಕೊಂಡಿಲ್ಲ ಆದ್ರೆ ಈಗ ಅರ್ಜಿ ಹಾಕಕ್ಕೆ ಅವಕಾಶ ಅದು ಬರ್ಲಿಕ್ಕೆ ಯಾವಾಗ ಬೇಕಿದ್ದು ಆರ್ಥಿಕ ಲೀಗಲ್ ಆಗಿ ಕ್ಲೋಸ್ ಆಗಿದೆ ಡಿಸಿ ಕಟ್ಟಿ ಮಾಡಿ ಅಲ್ಲ ಇದು ಹತ್ತಿರದಲ್ಲಿ ಇದು ಇನ್ವೆಸ್ಟ್ಮೆಂಟ್ ಮೀಟ್ ಮಾಡಿದ್ದಾರೆ ಇದು ನಮ್ಮಿಂದ ಅಲ್ಲಿಂದ ಬಂದಿದೆ ಅಲ್ವಾ ಇದು ಡೈರೆಕ್ಟ್ ತಂದಿದ್ದಾರೆ ಇಲ್ಲೇ ಬಂದ್ಬಿಟ್ಟು ಏನಂತಾರೆ ಅವರು ಇನ್ನು ಗಟ್ಟಿಗೆ ಹೋಗಂತ
ಗದಿನಾಗ ಏನು ಇರೋಕೆ ಹೋಗಂತಾರೆ ಚಲೋ ಆಗಿದೆ ನೋಡ ನೋಡಿ ಅಡ್ಡಾಡಿ ಎರಡು ಸಂಧಿ ಸಿಕ್ಕೈತೆ ಆ ಸಂಧಿ ಕುಡಿಸಿದ ರೋಮ್ ತಾಲೂಕು ಇದು ರೋಮ್ ತಾಲೂಕು ಕಡೆ ಕುಡಿಯಕ್ಕೆ ಎರಡು ಸಂಧಿ ಸಿಕ್ಕೈತೆ ಇದು ಕೆಲವೊಂದು ಋಣ ಹೆಸರು ಆಗ್ತಾ ಇದೆಯಾ ಒಬ್ಬಳೇನೇ ಇದೆ ಅಲ್ಲ ಯಾಕೆ ಇಲ್ಲಿ 2 ತಿಂಗಳಾದ್ರೂ ಆಯ್ತಾ ಅಥವಾ ಒಂದು ವಾರದಲ್ಲಿ ಆಗ್ಬೇಕಿತ್ತಲ್ಲ ಒಂದು ರಿಕ್ವೆಸ್ಟ್ಮೆಂಟ್ ಇಟ್ಟು ಆನ್ಲೈನಲ್ಲಿ ಜಂಪ್ ಆಗ್ತಾ ಇಲ್ಲ ನಾನು ಸಾಫ್ಟ್ವೇರ್ ಇಶ್ಯೂ ಇದೆ ಸಾಫ್ಟ್ವೇರ್ ಇಶ್ಯೂ ಇದೆಯಾ ಅದು ಸ್ಟೇಟ್ ಲೆವೆಲ್ ಇಶ್ಯೂ ಇದೆ ನಾವು ರೈಸ್ ಮಾಡಿರ್ತೀವಿ ಮಾಡಿದ್ದೀರಾ ಬ್ಯಾಂಕಿನಲ್ಲಿ ಪುಷ್ ಮಾಡ್ತಿದ್ರು ಇವಾಗ ಸಬ್ರಿಸ್ಟರಿಂದ ಅದು ಸಜೆಷನ್ ಇರೋದ್ರಿಂದ ಕನ್ಸಲ್ಟೆಂಟ್ ಡಾಕ್ಟರ್ ಇಲ್ಲಿ ಗಜೇಂದ್ರಗಢದಲ್ಲಿ ನಿಮ್ಗೆ ಸಂಬಂಧಪಟ್ಟ ಒಂದು ಜಗ್ಲಿಗೆ ಒಂದು ಅಪ್ಲಿಕೇಶನ್ ರಿಸೀವ್ ಆಗಿದೆ ರಿಲೀಫ್ಮೆಂಟ್ ನೀಡ್ ಆಗಿದೆ ಇದು ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಅದನ್ನ ರೈಸ್ ಮಾಡಿದಾರಂತೆ ಅದು ಕ್ಲಿಯರ್ ಆದ್ಮೇಲೆ ಅಷ್ಟೇ ಪ್ರಾಬ್ಲಮ್ ಇದೆ ನಾಳೆಗೆ ಅಪ್ಡೇಟ್ ಆಗ್ತದೆ ಅಲ್ಲ ಇಂಥ ದಿನ ಬಂದು ನಾವು ಬರ್ತೀನಿ ಹಂಗಾಗಿ ಆಟೋದು ನಂಬರ್ ತಗೊಂಡೆ ಮಾಡಿ ಚೆಕ್ ಮಾಡಿ ಸರ್ವೆ ಏನೋ ಆಗ್ತಿಲ್ಲ ಅಂತ ಏನು ಗೌರ್ಮೆಂಟ್ ಗಾಡಿ ಏನು ಚೆಕ್ ಮಾಡಿ ಇನ್ನೂರಿಗೆ ಯಾವುದೇ ಸಮಸ್ಯೆ ಮಾಡಿಲ್ಲ ಈಗ 3 ರಿಂದ 4 ವರ್ಷ ಅಥವಾ ಅಲ್ಲಿ ಯಾವ ಸಾಲ ಅಡತಡೆ ಮಾಡಿದ್ದಾರೆ ನಾಲ್ಕನೇ ತಾರೀಕಿಗೆ ಈಗ ಕನ್ನಡ ಹಚ್ಚಿದ್ದೀನಿ ಪ್ರೈವೇಟ್ ಲ್ಯಾಂಡ್ ಇದೆ ಸ್ವಲ್ಪ ಟರಾಫು ಏನ್ ಮಾಡ್ಬೇಕು ಏನ್ ಆಗ್ಬೇಕು ಫೈಲ್ ಬೇಕು ಅಂತ ರೋಡದಲ್ಲಿ ಹಿಂದಿನೆಲ್ಲ ರೋಡಲ್ಲೇ ಇದೆಯಾ ಇಲ್ಲರಿ ಹೋಗಿದ್ದೆ ಕಿಶೋರ್ ಪೈಸೆ ನಮ್ಮಲ್ಲಿ 2000 ಏನಿದ್ರು ಇದು ಕೋರ್ಟ್ ಕೇಸ್ ಗಜೇಂದ್ರಗಡ ಗ್ರಾಮ ದೇವತೆ ಹಿರೇದುರ್ಗಾದೇವಿ ದೇವಾಲಯದಿಂದ ಪುರಸಭೆಗೆ ತೆರಳುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟ ಹಿನ್ನೆಲೆ ಈ ಹಿಂದೆ ಎಸಿಎನ್ ನ್ಯೂಸ್ ವರದಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ರಸ್ತೆಯನ್ನು ದುರಸ್ತಿಗೊಳಿಸಿ ಸಮಗ್ರ ಸಂಚಾರಕ್ಕೆ ಅನುಕೂಲ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳು. ಇದು ಎಸಿಎನ್ ನ್ಯೂಸ್ ಬಿಗ್ ಎಫೆಕ್ಟ್. ಕುಷ್ಟಗಿ ರಸ್ತೆಯ ಹೆದ್ದಾರಿಗೆ ಹೊಂದಿಕೊಳ್ಳುವ ಹಾಗೂ ಪುರಸಭೆಗೆ ಸಂಪರ್ಕ ಮಾಡುವ ಮುಖ್ಯ ರಸ್ತೆ ಇದಾಗಿದ್ದು, ಈ ರಸ್ತೆಯ ಮೂಲಕವೇ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು, ವಾಹನ ಸವಾರರು, ಪುರಸಭೆ ಅಧಿಕಾರಿಗಳು ಸಂಚರಿಸುವಂತಹ ರಸ್ತೆ ಇದಾಗಿದ್ದು, ಈ ಹಿಂದೆ ಎಸಿಎನ್ ನ್ಯೂಸ್ ಇದರ ದುರಸ್ತಿಗೆ ವರದಿ ಮಾಡಿತ್ತು. ಇಂದು ಎಸಿಎನ್ ನ್ಯೂಸ್ ದ ಬಿಗ್ ಇಂಪ್ಯಾಕ್ಟ್ ಇದಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶೇಷ ವರದಿಗಳನ್ನು ಹೊತ್ತು ತರುತ್ತೇವೆ. Preview.
ಗದಗ್ನಲ್ಲಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ನೌಕರನೋರ್ವ ಉರುಳು ಸೇವೆ ಮಾಡುವ ಮೂಲಕ ಮಹಿಳೆ ಹಲಗೆ ಬಾರಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಕೆಲ ಕಾಲ ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ನಂತರ ನಗರದ ಕೇಂದ್ರ ಅಂಚೆ ಕಚೇರಿ ಹಾಗೂ ಸಂಸದರ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲು ಮುಂದಾದ್ರು. ಈ ವೇಳೆ ಪೊಲೀಸರು ತಡೆಯಲು ಮುಂದಾದ್ರು. ಆಗ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಗ್ರಾಮೀಣ ಅಂಚೆ ನೌಕರರ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕೂಡಲೇ ಕಮಲೇಶ್ ಚಂದ್ರ ವರದಿ ಜಾರಿಗೊಳಿಸಬೇಕು. ಅವೈಜ್ಞಾನಿಕ ಗುರಿ ನೀಡಿ ಮೇಳಗಳನ್ನು ನಡೆಸುತ್ತಿರುವುದನ್ನು ನಿಲ್ಲಿಸಬೇಕು. ಗ್ರಾಮೀಣ ಅಂಚೆ ನೌಕರರಿಗೆ ಗ್ರಾಜ್ಯುಟಿ 5 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಬೇಕು. 180 ದಿನಗಳ ರಜೆ ಉಳಿಸಿಕೊಳ್ಳಲು ಅವಕಾಶ ನೀಡಬೇಕು. ಅಂಚೆ ನೌಕರರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಬೇಕು. ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪರ್ಧಿಸದಿದ್ರೆ ಮುಂದೆ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ವೇಳೆ ಗ್ರಾಮೀಣ ಅಂಚೆ ಮಹಿಳಾ ನೌಕರರು ಪಾಲ್ಗೊಂಡಿದ್ದರು.
ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಗದಗ ವಿಭಾಗ ಗದಗ ಇದು ಒಂದು ಇವತ್ತ 3ನೇ ದಿವಸದ ಅನಿರ್ದಿಷ್ಟ ಮುಷ್ಕರವು ಕೇಂದ್ರ ಸಂಘಟನೆ ಕೊಟ್ಟಿದ್ದರಿಂದ ನಾವೊಂದು ರ್ಯಾಲಿಯ ಮುಖಾಂತರವಾಗಿ ಮಾನ್ಯ MP ಸಾಹೇಬರಿಗೆ ಮತ್ತು ನಮ್ಮ ಪ್ರಧಾನ ಅಂಚೆ ಕಚೇರಿಗೆ ಮುತ್ತಿಗೆ ಮತ್ತು ನಮ್ಮ ವಿಭಾಗೀಯ ಅಂಚೆ ಅಧೀಕ್ಷಕರಿಗೆ ಮನವಿ ಪತ್ರವನ್ನು ಕೊಡಬೇಕು ಅಂತ ಇವತ್ತ ತೀರ್ಮಾನ ಮಾಡಿ ಒಂದು ಗಾಂಧಿ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡಿ ಇವತ್ತು ನಾವು ಈ ಮೆರವಣಿಗೆ ಮೂಲಕ ರ್ಯಾಲಿಯನ್ನ ನಡೆಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಏನಂದ್ರೆ ನಾವು ಅಸಾಧಾರಣ ಬೇಡಿಕೆಗಳನ್ನು ಯಾವತ್ತೂ ಸರ್ಕಾರಕ್ಕೆ ಇಟ್ಟಿಲ್ಲ. ನಮ್ಮ ದುಡಿಮೆಗಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ಸಾಕಲಿಕ್ಕಾಗಿ ನಾವು ಕೇಳತಕ್ಕಂತ ಸಣ್ಣ ಬೇಡಿಕೆಗಳು ಇವು ಇದ್ದಾವೆ. ಈ ಬೇಡಿಕೆಗಳು ಈಡೇರದಿದ್ದಲ್ಲಿ ಇದು ಅನಿರ್ದಿಷ್ಟ ಮುಷ್ಕರ ಇರುವುದರಿಂದ ನಾವು ನಮ್ಮ ಬೇಡಿಕೆಗಳ ಈಡೇರುವವರೆಗೂ ನಾವು ಮುಷ್ಕರದಲ್ಲಿ ಪಾಲ್ಗೊಳ್ಳುತ್ತೇವೆ. ಇವತ್ತು ಇಷ್ಟೇ ಅಲ್ಲ, ಮುಂದಿನ ದಿನಮಾನಗಳಲ್ಲಿ ರೋಡ್ನಲ್ಲಿ ಓಡಾಡಿ ಬೀಳ್ತೇವೆ, ಡಿಸಿಗೆ ಹೋಗ್ತೇವೆ, ಎಲ್ಲ ಕಡೆ ತುಂಬಾ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ. ಬೀದಿಗೆ ಬಿಟ್ಟು ನಾವು ಮುಂದಿನ ಮುಷ್ಕರವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳುತ್ತಾ ಬೇಡಿಕೆಗಳು ಒಂದದ್ದು 8 ಗಂಟೆಗಳ ಕೆಲಸ ನೀಡುವುದು ಮತ್ತು ಪಿಂಚಣಿ ಸೇರಿದಂತೆ ಸಲ್ಲಿಸಿದ JDS ನೌಕರರಿಗೆ ವಿಶೇಷ ಇಂಕ್ರಿಮೆಂಟ್ ನೀಡುವುದು. 3 ಅವೈಜ್ಞಾನಿಕ ಗುರಿ ನೀಡಿ ಮೇಳಗಳನ್ನು ನಡೆಸುತ್ತಿರುವುದು ನಿಲ್ಲಿಸುವುದು. 4 ಗ್ರೂಪ್ ಇನ್ಶೂರೆನ್ಸ್ ಕವರೇಜ್ ರೂಪಾಯಿ 5 ಲಕ್ಷದವರೆಗೂ ಹೆಚ್ಚಿಸುವುದು. ಅವೈಜ್ಞಾನಿಕ ಗುರು ಸಾಧಿಸಿರುವ JDS ನೌಕರಿಗೆ ನೀಡುತ್ತಿರುವ ಕಿರುಕುಳವನ್ನು ನಿಲ್ಲಿಸುವುದು. JDS ಗ್ರಾಚ್ಯುಯಿಟಿ ಹಣವನ್ನು 5 ಲಕ್ಷದವರೆಗೂ ಹೆಚ್ಚಿಸುವುದು. 180 ದಿನಗಳ ರಜೆ ಉಳಿಸಿಕೊಳ್ಳಲು ಅವಕಾಶ ಕಲ್ಪಿಸುವುದು. ಗ್ರಾಮದ ಬಳಿ ಕೆರೆಯ ದಂಡೆಯಲ್ಲಿ ಮೊಸಳೆ ಕಂಡು ಜನರು ಆತಂಕಕ್ಕೆ ಒಳಗಾದ ಘಟನೆ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ತಾಮರಗುಂಡಿ ಕೆರೆಯಲ್ಲಿ ಕಂಡು ಬಂದಿದೆ. ಗ್ರಾಮದ ಬಳಿ ಕೆರೆಯ ದಡದಲ್ಲಿ ಮೊಸಳೆ ಕಂಡು ಜನರು ಆತಂಕಕ್ಕೆ ಒಳಗಾದ ಘಟನೆ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ತಾಮ್ರಗುಂಡಿ ಕೆರೆಯಲ್ಲಿ ಕಂಡು ಬಂದಿದೆ. ಗ್ರಾಮದ ದನಗಾಹಿ ಓರ್ವನ ಮೊಬೈಲ್ನಲ್ಲಿ ಬೃಹತ್ ಮೊಸಳೆ ಸೆರೆಯಾಗಿದೆ. ಕೆರೆಯ ಸುತ್ತಮುತ್ತ ಪದೇ ಪದೇ ಕಾಣಿಸಿಕೊಳ್ಳುತ್ತಿದೆ. ಈ ಕೆರೆ ಗ್ರಾಮದ ದೂರದಲ್ಲಿರುವ ಸ್ಥಳೀಯ ರೈತರು, ಕುರಿಗಾಹಿ, ದನಗಾಹಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಅರಣ್ಯ ಇಲಾಖೆಯವರು ಮೊಸಳೆ ಸೆರೆ ಹಿಡಿಯಬೇಕು, ಸ್ಥಳೀಯರಲ್ಲಿ ಮನೆ ಮಾಡಿ ಆತಂಕ ದೂರ ಮಾಡುವಂತೆ ಒತ್ತಾಯಿಸಿದರು. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ತಾಮ್ರಗುಂಡಿ ಗ್ರಾಮದ ನೀರಾವರಿ ಇಲಾಖೆ ಕೆರೆಯಲ್ಲಿ ಮೊಸಳೆ ಬಂದಿದ್ದು ತಾಮ್ರಗುಂಡಿ ಗ್ರಾಮದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ದನ ಕರ ಮೇಸರು, ಕುರಿ ಕಾಯೋರು, ಜನರು ಹೋಗೋದು ಕೆರೆಗೆ ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಕೂಡಲೇ ಅರಣ್ಯ ಇಲಾಖೆಯವರು ಈ ಮೊಸಳೆಯನ್ನು ಹಿಡಿದು ತಾಮ್ರಗುಂಡಿ ಗ್ರಾಮದ ಜನರಿಗೆ ನೆಮ್ಮದಿ ನೀಡಬೇಕೆಂದು ವಿನಂತಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಜನತಾ ದರ್ಶನ ಕಾರ್ಯಕ್ರಮ, ಜನರ ಅಹವಾಲನ್ನು ಕೇಳಿದ ಮಾನ್ಯ ಜಿಲ್ಲಾಧಿಕಾರಿಗಳು. ಎಸಿಎನ್ ನ್ಯೂಸ್ ವರದಿ ಹಿನ್ನೆಲೆ ರಸ್ತೆ ದುರಸ್ತಿಗೆ ಮುಂದಾದ ಪುರಸಭೆ ಅಧಿಕಾರಿಗಳು. ಅಂಚೆ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ. ಗ್ರಾಮದ ಜನರು ಆತಂಕಕ್ಕೆ, ಮೊಸಳೆ ಆತಂಕ. ಇವಿಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್. ವಂದನೆಗಳು.